ತಿಗಾ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗಾ ಇರ್ಬೋದು, ನಿಮ್ಮ ತಿಗಾ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಹಿಂದೂ ಧರ್ಮದ ಲಕ್ಷ್ಮೀ ದೇವಿಯನ್ನ ಅವಹೇಳನವಾಗಿ ಮಾತನಾಡಿದ್ದಂತಹ ಆರ್ಯವರ್ಧನ್ ಎಂಬ ವ್ಯಕ್ತಿಯನ್ನ ಕೂರಿಸ್ಕೊಂಡು ರಾಜ್ ಟಿವಿಯ ಚಂದನ್ ಶರ್ಮಾ ಸಂಪಾದಕ ಅವರನ್ನು ಗುರುಗಳೇ 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 ಅಂತ ಹೇಳ್ಕೊಂಡು ಆ ವ್ಯಕ್ತಿಯನ್ನು ವೈಭವೀಕರಿಸಿ ಹಿಂದೂ ದೇವರಿಗೆ ಅಪಮಾನ ಮಾಡಿದ್ರೂ ಸಹ ಅದರ ಬಗ್ಗೆ ಸ್ವಲ್ಪವೂ ಸಹ ಯಾವುದೇ ರೀತಿಯಾದಂಥ ಪ್ರತಿರೋಧ ವ್ಯಕ್ತಪಡಿಸದೆ ಇವರ ಚಾನಲನ್ನು ಜನರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು, TRP ಬೇಕು, ರೆವಿನ್ಯೂ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಂತಹ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿದ್ದಂತಹ ಆರ್ಯವರ್ಧನ್ ಎಂಬ ವ್ಯಕ್ತಿಯನ್ನು ಕೂರಿಸ್ಕೊಂಡು ಇವರು ಸ್ಟೋರಿ ಮಾಡ್ತಾರೆ ಅಂತಂದರೆ ಆ ವ್ಯಕ್ತಿ ಹೇಳ್ತಾನೆ ಹಿಂದೂ ದೇವರುಗಳ ಬಗ್ಗೆ ಲಕ್ಷ್ಮೀ ದೇವಿಯನ್ನು ಒಂದು ಸ್ಥಳಕ್ಕೆ ಅವನು ಮೆನ್ಷನ್ ಮಾಡಿ ನಮಗೆ ನಾಚಿಕೆ ಆಗುತ್ತೆ. ನಾವು ಪ್ರತಿನಿತ್ಯವೂ ಸಹ ಕೈಯಲ್ಲಿ ಯಾವ ಕಾಸು ಇಟ್ಕೊಂಡಿರ್ತೀವೋ, ಯಾವ ಹಣ ಇಟ್ಕೊಂಡಿರ್ತೀವೋ ಆ ದೇವರನ್ನು ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ, ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ತೀವಿ, ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡ್ತೀವಿ, ದಸರಾನಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಇಷ್ಟೆಲ್ಲ ಪ್ರಾಮುಖ್ಯತೆ ಕೊಡುವಂತಹ ಲಕ್ಷ್ಮೀ ದೇವಿಯನ್ನು ಈ ವ್ಯಕ್ತಿ ಅವಹೇಳನವಾಗಿ ಮಾತನಾಡಿದ್ದಾರೆ. ಇದರ ಬಗ್ಗೆ ಯಾವುದೇ ಹಿಂದೂ ಹೋರಾಟಗಾರರು ಅವರನ್ನು ಪ್ರಶ್ನೆ ಮಾಡೋದಿಲ್ಲ. ಇಡೀ ಕರ್ನಾಟಕದಲ್ಲಿ ಅಷ್ಟು ಹಿಂದೂ ಸಂಘಟನೆಗಳಿದಾವಲ್ಲ, ಯಾರು ಪ್ರಶ್ನೆ ಮಾಡಿದ್ದು ನಾವು ನೋಡಿಲ್ಲ. ಆ ಧೈರ್ಯದ ಮೇಲೆ ರಾಜಾರೋಷವಾಗಿ ಬಂದು ಕೂತ್ಕೊಂಡು ರಾಜ್ ಟಿವಿನೆಲ್ಲ ಕೂತ್ಕೊಂಡು ನನ್ನನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ಅಂತೇಳಿ ಮಾತನಾಡ್ತಾನೆ ಈ ವ್ಯಕ್ತಿ ಹೇಳ್ತಾರೆ, ನಾನು ಜ್ಯೋತಿಷಿ, ಜಗತ್ತಿನಲ್ಲಿ ನನಗಿಂತ ಸಂಖ್ಯಾಶಾಸ್ತ್ರ ಇನ್ನೂ ಹೇಳೋನು ಒಬ್ಬರು ಇಲ್ಲ, ನನಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾನೆ, ತಲೆ ಮಾಂಸ ಬೋಟಿ ಫ್ರೈ ತಿಂತೀನಿ ಅಂತ ಹೇಳ್ತಾನೆ. ಇಂತಹ ವ್ಯಕ್ತಿಯನ್ನು ಚಂದನ್ ಶರ್ಮಾ ಚಂದನ್ ಶರ್ಮಾ ಇವತ್ತು ನಿನ್ನೆ ಬಂದಿರುವಂತಹ ಪತ್ರಕರ್ತ ಅಲ್ಲ. ಅವರು BTV ಇದ್ದಂಥವರು, ಅವರು ಪವರ್ ಟಿವಿಲಿ ಇದ್ದಂಥವರು, ಪವರ್ ಟಿವಿಯಲ್ಲಿ ಫೇಮಸ್ ಆಗಿದ್ದಂಥವರು. ಯಾವ ವಿಚಾರಕ್ಕೆ ಫೇಮಸ್ ಆಗಿದ್ರು ಚಂದನ್ ಶರ್ಮಾ? ಕ್ಷಮಿಸು ಸೌಜನ್ಯ ಈ ಎಪಿಸೋಡನ್ನು ಮಾಡಿ ಹೋರಾಟಗಾರನ ಗುರಿಯಾಗಿಸ್ಕೊಂಡು ಕೂಸೆ 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 ನ್ಯಾಯ ಕೊಡಿಸ್ತೀನಿ ಅಂತೇಳಿ ಯಾವುದ್ಯಾವುದೋ ದಾಖಲೆಗಳನ್ನು ತೋರಿಸಿ ಇಲ್ಲಿ ಯಾರನ್ನು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದಂಥ ಚಂದನ್ ಶರ್ಮಾ ಇವತ್ತು ಹೊರಗಡೆ ಬಂದು ವಿಸ್ತಾರ ಚಾನಲನ್ನು ನಡೆಸ್ತೇನೆ ಅಂತ ಹೇಳಿ ಹರಿಪ್ರಕಾಶ್ ಕೋಣೆಮಣಿಯವರು ನೇರವಾಗಿ BJPಗೆ ಸೇರ್ಪಡೆ ಆದಾಗ ವಿಸ್ತಾರ ಚಾನಲ್ನ ಜವಾಬ್ದಾರಿಯನ್ನು ತೆಗೆದುಕೊಂಡ ಚಂದನ್ ಶರ್ಮಾ ಅವರು ಅಲ್ಲಿ ಅರ್ಣಬ್ ಗೋಸ್ವಾಮಿ ಆಗಲಿಕ್ಕೆ ಹೋದರು, ಅಬ್ಬರವಾಗಿ ಸುದ್ದಿ ಮಾಡಲಿಕ್ಕೆ ಹೋದರು. ವಿಸ್ತಾರ ಚಾನಲ್ಲೇ ಕ್ಲೋಸ್ ಆಗೋಯ್ತು. ಅದಾದ ನಂತರ ಬಹಳಷ್ಟು ದಿನ ಕಣ್ಮರೆಯಾಗಿದ್ದಂಥ ಚಂದನ್ ಶರ್ಮಾ ಅದಾದ ನಂತರ ಒಂದು ವಿಡಿಯೋ ಬಂದು ಸೌಜನ್ಯ ವಿಚಾರವಾಗಿ ಮಾತನಾಡಿದ್ದಂಥ ಚಂದನ್ ಶರ್ಮಾ ಈಗ ರಾಜ್ ಟಿವಿಯ ಮುಖ್ಯಸ್ಥರಾಗಿ ಆ ಚಾನಲ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಂತಹ ಹಾದಿ ಬೀದಿನಲ್ಲಿ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಜ್ಯೋತಿಷ್ಯವನ್ನು ಬಳಸ್ಕೊಂಡು ದಾರಿ ತಪ್ಪಿಸುವಂತಹ ಇಂತಹ ವ್ಯಕ್ತಿಗಳಿಗೆ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಗುರುಗಳೇ 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 ಅಂತ ಹೇಳ್ತಾರೆ ಅಂತಂದರೆ ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲ? ಯಾವ ಸಂದೇಶ? ಹಾದಿ ಬೀದಿನಲ್ಲಿ ಹಸ್ತ ಸಾಮುದ್ರಿಕ ಅಂತೇಳಿ ಬೋರ್ಡ್ಗಳು ಹಾಕ್ಕೊಳ್ತಾರೆ. ಹಾದಿ ಬೀದಿನಲ್ಲಿ ಕೂತ್ಕೊಂಡು ಜ್ಯೋತಿಷಿ ಹೇಳುವಂಥವ್ರು ಇವತ್ತು ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಜನರಿಗೆ ಭಯವನ್ನು ಹುಟ್ಟಿಸಿ ದೇವರುಗಳನ್ನು ಬಳಸ್ಕೊಂಡು ಮೇಕಪ್ ದಾರಿಗಳಾಗಿ ಇವರು ಹಣ ಮಾಡ್ತಾ ಇದ್ದಾರಲ್ಲ, ಇಂಥವರಿಗೆ ಚೀಮಾರಿ ಆಗಬೇಕಾಗಿದ್ದಂಥ ಸ್ಯಾಟಲೈಟ್ ಚಾನಲ್ಗಳು ಇಂಥವರಿಗೆ ವೇದಿಕೆ ಕೊಡ್ತಾ ಇದ್ದೀರಿ. ಆರ್ಯವರ್ಧನ್ ಅಂತ ವ್ಯಕ್ತಿಗಳಿಗೆ ನೀವು ವೇದಿಕೆ ಕೊಡ್ತಾ ಇದ್ದೀರಿ. ಚೀಮಾರಿ ಆಗಬೇಕಾದಂಥವ್ರು ಯಾರೂ ಸಹ ಆ ವ್ಯಕ್ತಿಯನ್ನು ಏನೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ಧೈರ್ಯದಿಂದ ಆ ವ್ಯಕ್ತಿ ಮಾತನಾಡ್ತಾನ್ರಿ. ನಾನು ಸುದ್ದಿ ಆಗಿರಬೇಕು, ಸುದ್ದಿಯಲ್ಲಿ ಬರಬೇಕು ಅಂತ ಮಾತನಾಡ್ತಾನೆ. ಆ ವ್ಯಕ್ತಿಗೆ ನಾನು ಫೇಮಸ್ ಆಗಬೇಕು, ಬಿಗ್ ಬಾಸ್ಗೆ ಹೋಗಿ ಆಯಿತು, ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಹೋಗಿ ಆಯಿತು, ಎಲ್ಲವೂ ಆಯಿತು. ಯಾತಕ್ರಿ ಅನ್ಯ ಧರ್ಮದವ್ರು ಯಾತಕ್ರಿ ಹಿಂದೂ ಧರ್ಮವನ್ನು ನೋಡಿ ಈ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಅಂತ ಯಾಕೆ ಮಾತಾಡ್ತಾರೆ ಗೊತ್ತಾ? ಇಂಥವರ ಕಾರಣಕ್ಕೋಸ್ಕರವಾಗಿ. ಒಂದು ಲಕ್ಷ್ಮೀ ದೇವಿಯನ್ನು ಅವಹೇಳನವಾಗಿ ಮಾತನಾಡಿದ್ದಂತಹ ಇಂತಹ ವ್ಯಕ್ತಿಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದರೆ ಅದೇ ಒಂದು ಅನ್ಯ ಧರ್ಮದವರ ಬಗ್ಗೆ ಒಂದೇ ಒಂದು ಹೆಸರು 1900 ಇಸ್ವಿನಲ್ಲಿ ಒಂದೇ ಒಂದು ಹೆಸರು, ಒಂದು ಕಥೆಯಲ್ಲಿ ಬಂದಂತಹ ಒಂದು ಹೆಸರು ಇಡೀ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಆಫೀಸನ್ನೇ ಧ್ವಂಸ ಮಾಡಿದರು. ಇಡೀ ಬೆಂಗಳೂರು ಹೊತ್ತಿ ಉರಿದಿತ್ತು.
ಬೆಂಗಳೂರು ಹೊತ್ತಿ ಹೊಡೆದಿತ್ತು. ಅದೇ ರೀತಿ KJ ಹಳ್ಳಿ DJ ಹಳ್ಳಿ ಪ್ರಕರಣ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ವಿಚಾರಗಳಾಗಿರ್ಬೋದು. ನಾವು ಒತ್ತಿ ಉರಿಸಿ ಅಂತ ಹೇಳ್ತಾ ಇಲ್ಲ, ನಾವು ಗಲಭೆ ಮಾಡಿ ಅಂತ ಹೇಳ್ತಾ ಇಲ್ಲ. ಕೊನೆಯ ಪಕ್ಷ ಚಂದನ್ ಶರ್ಮಾ ಅವರು ಚಾನಲಲ್ಲಿ ಕೂರಿಸ್ಕೊಂಡಾಗ ಆ ವ್ಯಕ್ತಿಗೆ ಚೀಮಾರಿ ಹಾಕಬೇಕಾಗಿತ್ತಲ್ಲ, ಅದು ಬಿಟ್ಟು ಗುರುಗಳೇ 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 ಅಂಥೇಳಿ ಆ ವ್ಯಕ್ತಿಯ ಜೊತೆ ಮಾತಾಡ್ಕೊಂಡು ಅದನ್ನು ಪೀಸ್ ಆಗಿ ಕಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಬಿಟ್ಟು ನೀವೇನೋ ಸಾಧನೆ ಮಾಡಿದ್ದೀನಿ ಅಂತ ಹೋಗ್ತಾ ಇದ್ದೀರಲ್ಲ, ಅದನ್ನು ಶೇರ್ ಮಾಡ್ತಾ ಇದ್ದೀರಲ್ಲ. ಎಲ್ಲೋದ್ರಿ ಹಿಂದೂಗಳೆಲ್ಲನೂ? ಹಿಂದೂ ಹೋರಾಟಗಾರರಲ್ಲಿ ಎಲ್ಲಿ ಹೋದ್ರಿ? ಅವರಿಗೆ ಅವರ ತಪ್ಪನ್ನು ತಿದ್ದಿ ಹೇಳುವಂತಹ ಅವಕಾಶ ಚಂದನ್ ಶರ್ಮಾ ಅವ್ರಿಗೆ ಸಿಕ್ಕಿತ್ತು, ರಾಜ್ ಟಿವಿಯಲ್ಲಿ ಸಿಕ್ಕಿತ್ತು. ಆ ಕೆಲಸ ಮಾಡಲೇ ಇಲ್ಲ. ಹಿಂದೂಗಳಿಗೆ ಅವಮಾನ ಆದರೂ ಪರವಾಗಿಲ್ಲ, ಹಿಂದೂ ದೇವರುಗಳಿಗೆ ಅಪಮಾನ ಆದರೂ ಪರವಾಗಿಲ್ಲ, ನಾವು ಸರಿ ಇರಬೇಕು, ನನ್ನ ಚಾನಲ್ ಚೆನ್ನಾಗಿರಬೇಕು ಅಂತೇಳಿ ಆ ವಿವೇಚನೆಯಿಂದ ಹೋಗ್ತಾ ಇದ್ದೀರಿ. ಇದು ನಮ್ಮ ಹಿಂದೂ ಧರ್ಮ ಯಾತಕ್ಕೆ ಈ ಹಂತದಲ್ಲಿ ಇದೆ? ಒಂದು ಕಡೆ ರಾಜಕೀಯ ಪಕ್ಷಗಳು ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ನಕಲಿ ಜ್ಯೋತಿಷಿಗಳು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಅಮಾಯಕ ಶೂದ್ರ ಸಮುದಾಯಕ್ಕೆ ಭಯವನ್ನು ಹುಟ್ಟಿಸಿ ಜ್ಯೋತಿಷ್ ಶಾಸ್ತ್ರದ ಹೆಸರಿನಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ಅವರ ಜೀವವನ್ನು ಹಿಂಡ್ತಾ ಇದ್ದಾರೆ. ಈ ಚಾನೆಲ್ಗಳು ವೇದಿಕೆಗಳನ್ನು ಕೊಟ್ಟು ಅವರಿಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕಣ್ಣು ಮುಂದೆ ನಡೀತಾ ಇರುವಂಥ ಸತ್ಯ. ಇದು ರಾಜು ದಾವಣಗೆರೆ ಸೃಷ್ಟಿ ಮಾಡ್ತಾ ಇಲ್ಲ, ಅಕ್ಷರ ಮೀಡಿಯಾ ಸೃಷ್ಟಿ ಮಾಡ್ತಾ ಇಲ್ಲ. ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ, ಸರಿದಾರಿಗೆ ಬನ್ನಿ, ನೀವು ಸರಿದಾರಿಗೆ ಬನ್ನಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹೇಳ್ತಾ ಇರುವಂಥದ್ದು. ತಪ್ಪು ದಾರಿಗೆ ಹೋಗಬೇಡಿ ನೀವು ಅಂತ, ಸರಿದಾರಿಗೆ ಬನ್ನಿ ಅಂತ ಹೇಳ್ತಾ ಇರುವಂಥದ್ದು. ಒಂದು ಲಕ್ಷ್ಮೀ ದೇವಿಯನ್ನು ಯಾವ ಸ್ಥಳಕ್ಕೆ ಹೋಲಿಸಿ ಮಾತನಾಡಿದಂತಹ ವ್ಯಕ್ತಿ, ನಿಜಕ್ಕೂ ನಾಚಿಕೆ ಆಗುತ್ತೆ ನಮಗೆ. ಹಿಂದೂಗಳ ಐಕ್ಯತೆ ಸಂಘಟನೆಗೋಸ್ಕರ ನಾವು ಉಟ್ಕೊಂಡಿದ್ದೀವಿ, ನಾವು 100 ವರ್ಷದ ಸಂಘಟನೆ, ನಾವು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತೀವಿ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಗೋಮಾತೆ ಅಪಾಯದಲ್ಲಿದ್ದಾಳೆ ಅಂತ ಹೇಳ್ಕೊಳ್ಳುವಂತಹ ನೀವುಗಳು ಆ ವ್ಯಕ್ತಿಗೆ ಪ್ರಶ್ನಿಸುವಂಥ ಶಕ್ತಿ ಇಲ್ಲ ಅಂತಂದರೆ, ಹಾಗಾದರೆ ನಾವೇನಂತ ತಿಳ್ಕೊಳ್ಬೇಕು? ಯಾರು ಏನು ಬೇಕಾದರೂ ಮಾತಾಡ್ಬೋದಾ? ಯಾರು ಏನು ಬೇಕಾದರೂ ಹಿಂದೂ ದೇವರುಗಳ ಬಗ್ಗೆ ಮಾತಾಡ್ಬೋದಾ? ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ರೀ. ಚಂದನ್ ಶರ್ಮಾರಂತಹ ಒಬ್ಬ ಪತ್ರಕರ್ತ ಅವರನ್ನು ಚೀಮಾರಿ ಹಾಕಬೇಕಾಗಿತ್ತು, ಸ್ಟುಡಿಯೋದಲ್ಲಿ ಕುತ್ಕೊಂಡು ಚೀಮಾರಿ ಹಾಕಬೇಕಾಗಿತ್ತು. ಗುರುಗಳೇ ಅನ್ನೋದಲ್ಲ, ಇಂತಹ ವ್ಯಕ್ತಿ ಇಂತಹ ತಪ್ಪು ಮಾಡಿದ್ದೀಯಾ ಅಂತೇಳಿ ಚೀಮಾರಿ ಹಾಕಿದರೆ ಅವತ್ತು ಚಂದನ್ ಶರ್ಮಾ ಅತಿ ಎತ್ತರದ ಸ್ಥಾನದಲ್ಲಿ ಕುತ್ಕೊಳ್ತಿದ್ರು. ಇವತ್ತು ಆರ್ಯವರ್ಧನ್ಗೆ ವೇದಿಕೆ ಮಾಡಿಕೊಟ್ಟು, ಆರ್ಯವರ್ಧನ್ಗೆ ಮಾರ್ಕೆಟಿಂಗ್ ಮಾಡಿಕೊಟ್ಟು, ಆರ್ಯವರ್ಧನ್ಗೆ ಇನ್ನಷ್ಟು ಪ್ರಚಾರ ಕೊಟ್ಟಿದ್ದಂತಹ ಖ್ಯಾತಿ ಚಂದನ್ ಶರ್ಮಾ ಅವರಿಗೆ ಸಲ್ಲುತ್ತೆ ರೀ. ಎಲ್ಲಿಯವರೆಗೆ ಈ ಹಿಂದೂ ಧರ್ಮವನ್ನು ಇಷ್ಟು ಹಿಂಡ್ತಾ ಇದ್ದೀರಿ? ಪ್ರತಿಯೊಬ್ಬರೂ ಸಹ ಈ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ. ಯಾರೋ ಅನ್ಯ ಧರ್ಮದವರು ಮಾತಾಡಿದ್ರು ಅಂತ ತಕ್ಷಣ ಎದ್ದು ಕೂತ್ಕೊಳ್ಳುವಂತಹ ನೀವು ನಮ್ಮದೇ ಹಿಂದೂ ಧರ್ಮವನ್ನು ಬಳಸ್ಕೊಂಡು, ಹಿಂದೂ ದೇವರುಗಳನ್ನು ಬಳಸ್ಕೊಂಡು ಈ ರೀತಿ ತಪ್ಪು ಮಾಡ್ತಾ ಇದ್ರು ಸಹ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಅಂತಂದರೆ, ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.